ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಆಗಸ್ಟ್ ತಿಂಗಳ ಪೆನ್ಷನ್ ಹಣ ಅಮೌಂಟು ಸುಮಾರು ಜನಕ್ಕೆ ಬಂದಿದೆ, ಆದರೆ ಇನ್ನೂ ಸುಮಾರು ಜನಕ್ಕೆ ಬಂದಿಲ್ಲ. ಇದ್ರ ಬಗ್ಗೆ ಒಂದು ಲೇಟೆಸ್ಟ್ ಇನ್ಫಾರ್ಮೇಷನ್ ಸಿಕ್ಕಿದೆ. ಹೌದು, ಇದನ್ನು ವಿತ್ ಕಾಲ್ ರೆಕಾರ್ಡ್ ಪ್ರೂಫ್ ಜೊತೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕೆ ನಿಮಗೆ ಇನ್ನೂ ಕೂಡ ಪೆನ್ಷನ್ ಅಮೌಂಟು ಬಂದಿಲ್ಲ, ಯಾವಾಗ ಬರುತ್ತೆ. ಹಲವಾರು ಯೂಟ್ಯೂಬ್ ಚಾನಲ್ಗಳಲ್ಲಿ ಈ ತಿಂಗಳು ಡಬಲ್ ಪೆನ್ಷನ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆಗಸ್ಟ್ ತಿಂಗಳಲ್ಲಿ 1200 ಪ್ಲಸ್ 1200 ಅಂತ, ಮತ್ತು ಕೆಲವು ಕಡೆ 3000 ರೂಪಾಯಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ, ಕೆಲವರು 7000 ರೂಪಾಯಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಡಿ. ನಿಜವಾಗ್ಲೂ ಅಷ್ಟು ಅಮೌಂಟ್ ಬಂದಿದೆಯಾ? ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಬೇಕು ಅಂದರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಇಲ್ಲಿವರೆಗೂ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 100% ಜೆನ್ಯೂನ್ ಇನ್ಫಾರ್ಮೇಷನ್ಸ್ಗಳನ್ನೇ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹೌದು, ಆಗಸ್ಟ್ ತಿಂಗಳು ಪೆನ್ಷನ್ ಅಮೌಂಟು ವರಮಹಾಲಕ್ಷ್ಮಿ ಹಬ್ಬದಿಂದ ಸ್ಟಾರ್ಟ್ ಆಗ್ತಾನೆ ಇದೆ. ಅಂದರೆ 8ನೇ ತಾರೀಕಿಂದ 9ನೇ ತಾರೀಕಿಂದ ಅಮೌಂಟು ಜಮೆ ಆಗ್ತಾ ಇದ್ರು ಕೂಡ ಇಲ್ಲಿವರೆಗೂ ಸುಮಾರು ಜನಕ್ಕೆ ಪೆನ್ಷನ್ ಅಮೌಂಟು ಬಂದೇ ಇಲ್ಲ. ಸುಮಾರಲ್ಲ, ಲಕ್ಷಾಂತರ ಜನಕ್ಕೆ ಪೆನ್ಷನ್ ಅಮೌಂಟ್ ಬಂದಿಲ್ಲ. ವಿಡಿಯೋ ನೋಡ್ತಿರೋ ನಿಮಗೂ ಕೂಡ ಅಮೌಂಟು ಬಂದಿಲ್ಲ ಅನ್ಸಿದ್ರೆ ದಯವಿಟ್ಟು ವಿಡಿಯೋದಲ್ಲಿ ಕಮೆಂಟ್ ಮಾಡಿ, ನಮಗೆ ಇನ್ನೂ ರಿಸೀವ್ ಆಗಿಲ್ಲ ಅಂತ. ಅಕಸ್ಮಾತ್ ನಿಮಗೆ ಬಂದಿತ್ತು ಅಂದರೆ ಬಂದಿದೆ ಅಂತ ಕೂಡ ಕಮೆಂಟ್ ಮಾಡಿ. ಇನ್ನು ಹಣ ಬಿಡುಗಡೆ ಆಗಿದೆ ಅನ್ನೋದು 100% ನಿಜವಾದ ಮಾಹಿತಿ. ಯಾಕಂದರೆ ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ಹಣ ಬಂದಿರೋ ಸ್ಕ್ರೀನ್ಶಾಟ್ ಕೂಡ ಕ್ಲಿಯರ್ ಆಗಿ ತೋರಿಸಿದ್ದೀನಿ. ಆದರೆ ಇನ್ನೂ ಕೂಡ ಸಾಕಷ್ಟು ಜನಕ್ಕೆ ಅಮೌಂಟು ಬಂದಿಲ್ಲ. ನೋಡಿ, ನಾನು ಒಂದಷ್ಟು ಸ್ಕ್ರೀನ್ಶಾಟ್ಗಳಿದ್ದಾವೆ ಅಮೌಂಟ್ ಬಂದಿಲ್ಲ ಅನ್ನೋದ್ರ ಬಗ್ಗೆ, ಅದನ್ನು ಕೂಡ ಹಾಕ್ತೀನಿ. ಸುಮಾರು ಜನ ಕಮೆಂಟ್ ಮಾಡಿದ್ದಾರೆ ನಮ್ಗೆ ಇನ್ನೂ ಅಮೌಂಟು ರಿಸೀವ್ ಆಗಿಲ್ಲ ಅಂತ. ಹಾಗೆ ಇನ್ನೂ ಸುಮಾರು ಜನಕ್ಕೆ ಅಮೌಂಟ್ ಬಂದಿದೆ, ಅದು ಕೂಡ 100% ನಿಜಾನೇ. ಯಾಕೆ ಇನ್ನೂ ಅಮೌಂಟ್ ಬಂದಿಲ್ಲ, ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಇದೆಯಾ ಅಂತ ಕೇಳಿದ್ರೆ, ನೋಡಿ, ನಾನು ನಮ್ಮಲ್ಲಿ ಪೋಸ್ಟ್ ಮ್ಯಾನ್ಗಳಿರ್ತಾರಲ್ವ, ಅವರೇ ಪ್ರತಿ ತಿಂಗಳು ಕೂಡ ಮನೆ ಹತ್ರ ಬಂದುಬಿಟ್ಟು ದುಡ್ಡು ಕೊಟ್ಬಿಟ್ಟು ಹೋಗ್ತಾರೆ. ಎಲ್ಲ ಕಡೆ ಈ ಥರ ಇರಲ್ಲ. ಕೆಲವರು ಬ್ಯಾಂಕಲ್ಲೇ ಹೋಗಿ ನೀವು ಪೋಸ್ಟ್ ಆಫೀಸ್ ಮುಖಾಂತರ ನಿಮ್ಮ ಅಕೌಂಟ್ಗಳಿಂದ ಹಣವನ್ನು ಪಡ್ಕೋತಿರೋ ಪೆನ್ಷನ್ ಅಮೌಂಟು. ಬಟ್ ಹಳ್ಳಿ ಕಡೆ ಏನಪ್ಪ ಅಂದರೆ ಪೋಸ್ಟ್ ಮ್ಯಾನ್ಗಳಿರ್ತಾರಲ್ಲ, ಅವರೇ ಬಂದುಬಿಟ್ಟು ಸೈನ್ ಮಾಡಿಸ್ಕೊಂಡು ಅಮೌಂಟ್ ಬಂದಿದ್ರೆ ಕೊಟ್ಬಿಟ್ಟು ಹೋಗ್ತಾರೆ. ಸೊ ನಾನು ಅವ್ರ ಹತ್ರ ವಿಚಾರಿಸಿದೆ, ಸರ್ ಈ ಮಂತ್ ಅಮೌಂಟು ಇನ್ನೂ ಬಂದಿಲ್ಲ, ಕೆಲವ್ರಿಗೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ, ಏನು ಸರ್ ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಇದೆಯಾ ಅಂತ. ಸೊ ಅವ್ರು ಏನು ಹೇಳಿದ್ದಾರೆ ಅನ್ನೋ ಕಾಲ್ ರೆಕಾರ್ಡ್ನ ಹಾಕ್ತೀನಿ, ಒಮ್ಮೆ ಕೇಳಿಸ್ಕೊಳ್ಳಿ. ಅಣ್ಣ, ಒಂದು ಇನ್ಫಾರ್ಮೇಷನ್ ಬೇಕಿತ್ತು. ಈ ತಿಂಗಳು ಪೆನ್ಷನ್ ಬಂತಾ ಅಣ್ಣ? ಬಂದಿದೆ ಅಕ್ಕ. ಎಲ್ಲರಿಗೂ ಬಂತಣ್ಣ? ಎಲ್ಲರಿಗೂ ಬಂದಿದೆ. ಇಲ್ಲ, 800 ರೂಪಾಯಿ ಬಂದು 1200 ರೂಪಾಯಿ ಇರೋರು ಅವ್ರಿಗೆ ಮಾತ್ರ ಬಂದಿದೆ ಅಷ್ಟೇ. 800 ಮತ್ತು 1200 ಅಷ್ಟೇ? 1200 ಮಾತ್ರ ಬಂದಿರೋದು. ಅಣ್ಣ, ಇದು ವೃದ್ಧಾಪ್ಯ ವೇತನ 600 ರೂಪಾಯಿ ಬರುತ್ತಲ್ಲ, ಅದು ಅವ್ರದಿನ್ನೂ ಬಂದಿಲ್ಲ. ಅವ್ರದ್ದೇನು ಬಂದಿಲ್ವಾ? ಸರಿ ಅಣ್ಣ, ಆಯಿತು. ಅಣ್ಣ, ಯಾವಾಗ ಬರ್ಬೋದು ಅಂತ ಏನಾದರೂ ಗೊತ್ತಾ? ಗೊತ್ತಿಲ್ಲ ಅಕ್ಕ. ಸರಿ ಅಣ್ಣ, ಆಯ್ತು. ಸರ್ ನೋಡಿ, ಕೆಲವು ಕಡೆ ವೃದ್ಧಾಪ್ಯ ವೇತನ 600 ರೂಪಾಯಿ ಬಂದಿದೆ, ಮತ್ತೆ ಕೆಲವು ಕಡೆ 600 ರೂಪಾಯಿ ಅಮೌಂಟು ಹಾಕಿಲ್ಲ. 1500 ರೂಪಾಯಿ ಸಂಧ್ಯಾ ಸುರಕ್ಷಾ ಯೋಜನೆ, ಮನಸ್ವಿನಿ ಯೋಜನೆದು ಹಣ ಹಾಕಿದ್ದಾರೆ. ಹಾಗೆ ವೃದ್ಧಾಪ್ಯ ವೇತನ, ಇಂದಿರಾ ಗಾಂಧಿ ವೃದ್ಧಾಪ್ಯ ವೇತನವನ್ನು ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ. ಹಾಗಾಗಿ ಸುಮಾರು ಜನಕ್ಕೆ ಇನ್ನೂ ಕೂಡ ಪೆನ್ಷನ್ ಅಮೌಂಟು ಬಂದಿಲ್ಲ. ಹಾಗಿದ್ರೆ ಬಾಕಿ ಉಳಿದವರಿಗೆ ಯಾವಾಗ ಬರುತ್ತೆ, ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಇದೆಯಾ? ಕೆಲವು ಯೂಟ್ಯೂಬ್ ಚಾನಲ್ಗಳಲ್ಲಿ ಸೊ ಯಾರ್ಯಾರು ಪೆಂಡಿಂಗ್ ಇದೆಯೋ ಅಂಥವ್ರು ಎಲ್ರಿಗೂ ಕೂಡ ಡಬಲ್ ಪೆನ್ಷನ್ ಅಮೌಂಟು ಬರುತ್ತೆ. ಅವ್ರದ್ದು ಯೂಟ್ಯೂಬ್ ವಿಡಿಯೋಸ್ ತಮ್ಮನೇಲೆ ಹಾಗೆ ಡಬಲ್ ಪೆನ್ಷನ್ ಇನ್ನು ಹೇಳೋದು ಕೂಡ ಡಬಲ್ ಪೆನ್ಷನ್ನೇ ಬರುತ್ತೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ಏನಾದರೂ ಮಾಹಿತಿ ಗೊತ್ತಿದೆಯಾ ನಿಮಗೆ ಅಂತ ಕೇಳೋದಾದರೆ, ನೋಡಿ, ಯಾರಿಗೂ ಕೂಡ ಡಬಲ್ ಪೆನ್ಷನ್ ಅಮೌಂಟು ಬರೋದಿಲ್ಲ. ನಿಮಗೆ ಪ್ರತಿ ತಿಂಗಳು ಎಷ್ಟು ಬರುತ್ತೋ ಅದಕ್ಕಿಂತ ₹1 1 ಪೈಸೆ ಕೂಡ ಜಾಸ್ತಿ ಬರೋದಿಲ್ಲ. ಎಷ್ಟು ಬರುತ್ತೋ ಅಷ್ಟೇ ಅಮೌಂಟ್ನ ಹಾಕ್ತಾರೆ ಹೊರತು ಅದಕ್ಕಿಂತ ಹೆಚ್ಚು ಹಾಕೋದಿಲ್ಲ, ಅದಕ್ಕಿಂತ ಕಡಿಮೆ ಕೂಡ ಹಾಕೋದಿಲ್ಲ. ಕೆಲವು ಯೂಟ್ಯೂಬ್ ಚಾನಲ್ಗಳಲ್ಲಿ ಪ್ರತಿದಿನ ಹಣವನ್ನು ಜಾಸ್ತಿ ಮಾಡ್ತಾನೆ ಇರ್ತಾರೆ. ಅವ್ರಿಗೆ ಮಾತ್ರ ಪೆನ್ಷನ್ ಅಮೌಂಟ್ ಜಾಸ್ತಿ ಮಾಡ್ತೀವಿ ಅಂತ ಗೌರ್ಮೆಂಟ್ ಹೇಳಿದೆ, ಅವ್ರಿಗೆ ಮಾತ್ರ ಪೆನ್ಷನ್ ಅಮೌಂಟ್ನ ಜಾಸ್ತಿ ಮಾಡ್ತಾರೆ. ಬಟ್ ರಿಯಾಲಿಟಿ ಏನಪ್ಪ, ವಾಸ್ತವ ಏನಪ್ಪ ಅಂದರೆ, ಕೊಡೋದನ್ನೇ ಕರೆಕ್ಟಾಗಿ ನಮ್ಮ ರಾಜ್ಯ ಸರ್ಕಾರ ಸರಿಯಾಗಿ ಪ್ರತಿ ತಿಂಗಳು ಕೂಡ ಹಣ ಹಾಕ್ತಿಲ್ಲ. ಏನು ಕೊಡಬೇಕು 600 ರೂಪಾಯಿ, ಅದನ್ನೇ ಅವ್ರು ಕರೆಕ್ಟಾಗಿ ಹಾಕ್ತಿಲ್ಲ. ಇನ್ನು ಹೆಚ್ಚಿಗೆ ಹೆಲ್ಪ್ ಮಾಡ್ತಾರೆ. ಸುಮ್ಮನೆ ಸಿಂಪಲ್ಲಾಗಿ ನೀವೇ ಯೋಚನೆ ಮಾಡಿ. ಈಗ ಗೃಹಲಕ್ಷ್ಮಿ ಯೋಜನೆಗೆ ಹಣ ಹೊಂದಿಸೋದಕ್ಕೆ ಅವ್ರಿಗೆ ಸಾಧ್ಯ ಆಗ್ತಿಲ್ಲ. 1 ತಿಂಗಳು ಹಣ ಹಾಕಿದ್ರೆ 3 ತಿಂಗಳು ಬಿಟ್ಟು ಹಣ ಹಾಕ್ತಾ ಇದ್ದಾರೆ. ಹಾಗೆ ಶಕ್ತಿ ಯೋಜನೆ ಆಗಿರಬಹುದು, ಫ್ರೀ ಕರೆಂಟ್ ಆಗಿರಬಹುದು, ಎಲ್ಲದಕ್ಕೂ ಕೂಡ ರಾಜ್ಯ ಸರ್ಕಾರ ಒಂದಷ್ಟು ಲಕ್ಷ ದುಡ್ಡುಗಳನ್ನ ಎತ್ತಿಡಬೇಕು. ಕೋಟ್ಯಾಂತರ ರೂಪಾಯಿ ಹಣ ಬೇಕಾಗುತ್ತೆ. ಯುವ ನಿಧಿ ಕೂಡ 3 ತಿಂಗಳ ಅಮೌಂಟ್ನ ಪೆಂಡಿಂಗ್ ಉಳಿಸ್ಕೊಂಡು ಇತ್ತೀಚೆಗೆ ಎಲ್ಲೆಲ್ಲೋ ಅಡ್ಜಸ್ಟ್ ಮಾಡಿ, ಅಂದರೆ SC/ST ವರ್ಗದವರ ಅಭಿವೃದ್ಧಿಗೋಸ್ಕರ ಇಟ್ಟಿರೋ ಹಣವನ್ನು ಯೂಸ್ ಮಾಡಿಕೊಂಡು ಹಣ ಹಾಕಿದ್ದಾರೆ. ಸೊ ಈ ರೀತಿಯಾಗಿ ಹಣದ ಕೊರತೆ ಇರಬೇಕಾದ್ರೆ ಪೆನ್ಷನ್ ಹಣವನ್ನು ಅವ್ರು ಎಲ್ಲಿ ಜಾಸ್ತಿ ಮಾಡ್ತಾರೆ? ಸೊ ಜಾಸ್ತಿ ಮಾಡಿದ್ರೆ ಅದನ್ನು ಹೊಂದಿಸೋದಕ್ಕಾದರೂ ಹೇಗಾಗುತ್ತೆ? ಸೊ ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕು. ಸಿಂಪಲ್ಲಾಗಿ ನೀವೇ ಯೋಚನೆ ಮಾಡಿ, ಗೃಹಲಕ್ಷ್ಮಿ ಹಣನೇ ಅವ್ರು ಕರೆಕ್ಟಾಗಿ ಹಾಕ್ತಿಲ್ಲ. ಅಷ್ಟೊಂದು ಹಣ ಇತ್ತು ಅಂದರೆ ಪ್ರತಿ ತಿಂಗಳು ಟೈಮ್ ಟು ಟೈಮ್ ಹಾಕ್ಬೋದಲ್ವ, ಒಂದೇ ಡೇಟಲ್ಲಿ. ಆದರೆ ಅವ್ರು ಹಂಗೆ ಮಾಡ್ತಿಲ್ಲ, ಯಾವಾಗ ಬೇಕೋ ಅವಾಗ ಹಾಕ್ತಾ ಇದ್ದಾರೆ. ಅಂದರೆ ದುಡ್ಡು ಅಡ್ಜಸ್ಟ್ ಮಾಡಿ ಹಾಕ್ತಿದ್ದಾರೆ. ಆದರೆ ಯೂಟ್ಯೂಬ್ ಚಾನಲ್ಗಳು ಮಾತ್ರ ದುಡ್ಡು ಜಾಸ್ತಿ ಮಾಡ್ತಿದ್ದಾರೆ. ಡಬಲ್ ಪೆನ್ಷನಿಗೆ ಬಂತು, ತ್ರಿಬಲ್ ಪೆನ್ಷನಿಗೆ ಬಂತು, 4000 ಬಂತು, 5000 ಬಂತು, 7000 ಬಂತು ಅಂತ ಹೇಳ್ತಿದ್ದಾರೆ. ದಯವಿಟ್ಟು ಅದು ಯಾವುದೂ ಕೂಡ ನಂಬೋದಕ್ಕೆ ಹೋಗಬೇಡಿ. ಎಲ್ಲವೂ ಕೂಡ ಫೇಕ್ ಇನ್ಫಾರ್ಮೇಷನ್ಗಳು. ಪಿಂಚಣಿ ಹಣ ಮಾಡುವಂತಹ ಯಾವುದೇ ಯೋಚನೆ ಸದ್ಯಕ್ಕೆ ರಾಜ್ಯ ಸರ್ಕಾರದ ಕಡೆಯಿಂದ, CM ಸಿದ್ದರಾಮಯ್ಯ ಅವ್ರ ಕಡೆಯಿಂದ ಇಲ್ಲ. ಬಟ್ ನರೇಂದ್ರ ಮೋದಿ ಅವರು ಏನಾದರೂ ಹೆಚ್ಚಿಗೆ ಮಾಡ್ತಾರಾ ಅಂತ ನೋಡಬಹುದು ಅಷ್ಟೇ. ಅವರು ಕೂಡ ಇದ್ರ ಬಗ್ಗೆ ಏನೂ ಅಪ್ಡೇಟ್ ಮಾಡಿಕೊಟ್ಟಿಲ್ಲ. ಯಾಕಂದರೆ ಒಂದೊಂದು ರಾಜ್ಯದಲ್ಲೂ ಕೂಡ ಒಂದೊಂದು ರೀತಿಯಂತಹ ಹಣದ ಕೊರತೆ ಇರುತ್ತೆ. ಒಂದೊಂದು ರೀತಿಯಲ್ಲಿ ಹಣವನ್ನು ಅವರು ವಿನಿಯೋಗ ಕೂಡ ಮಾಡಬೇಕಾಗತ್ತೆ. ಇಂಥ ಸಂದರ್ಭದಲ್ಲಿ ಯಾವುದೇ ಸರ್ಕಾರಗಳಾಗಲಿ ಪೆನ್ಷನ್ ಅಮೌಂಟ್ನ ಏಕಾಏಕಿ ಜಾಸ್ತಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ.
ಪೆನ್ಷನ್ ಅಮೌಂಟು ಬಂತು, 2 ಬಂತು, 3 ಬಂತು ಇವ್ಯಾವುದು ಕೂಡ ನಂಬೋದಕ್ಕೆ ಹೋಗಬೇಡಿ. ಇನ್ನು ನೋಡಿ ಈ ತಿಂಗಳದೇ ಪೆನ್ಷನ್ ಸುಮಾರು ಜನಕ್ಕೆ ಕೊಟ್ಟಿದ್ದಾರೆ. ಇನ್ನೂ ಸುಮಾರು ಜನಕ್ಕೆ ಬರಬೇಕಾಗಿದೆ. ಲಕ್ಷಾಂತರ ರೂಪಾಯಿ ಜನ ಇನ್ನೂ ಕೂಡ ಕಾಯ್ತಾ ಇದ್ದಾರೆ ಹಣ ಬಂದಿಲ್ವಲ್ಲ ನಮಗೆ ಅಂತ. ಅಂಥದ್ರಲ್ಲಿ ಅವ್ರು ಎಲ್ಲಿ ಜಾಸ್ತಿ ಮಾಡ್ತಾರೆ. ಜಾಸ್ತಿ ಮಾಡಿ ಮನುಷ್ಯರಿಗೆ ಹಾಕೋದಾದ್ರೂ ಹೇಗೆ? ಇದನ್ನೆಲ್ಲ ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ಯೂಟ್ಯೂಬ್‌ಗಳಲ್ಲಿ ಬರೋದೆಲ್ಲ ನಿಜನೇ ಆಗಿರಲ್ಲ. ದಯವಿಟ್ಟು ಅಂಥ ಮಾಹಿತಿಗಳನ್ನ ನಂಬೋದಕ್ಕೆ ಹೋಗಬೇಡಿ. ಇದಿಷ್ಟು ಅಮೌಂಟ್ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಬಾಕಿ ಉಳಿದವ್ರಿಗೆ ಇದೇ ತಿಂಗಳು ಅಥವಾ ಒಂದು ವಾರದಲ್ಲಿ ಹಣ ಬರಬಹುದು ಅಂತ ನಿರೀಕ್ಷೆ ಇದೆ. ನೋಡೋಣ ಮುಂದೆ ಏನೇ ಅಪ್ಡೇಟ್ ಇದ್ರೂ ಖಂಡಿತವಾಗ್ಲೂ ವಿಡಿಯೋ ಮಾಡಿ ತಿಳಿಸ್ತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.